ನೈಸ್ ರೋಡ್ ಅವರು ದುಡ್ಡು ಕೊಡ್ತೀನಿ ಮಾವಿನ ಗಿಡ ಕಿತ್ತಕ್ಕೆ ಬಂದು ತಹಸೀಲ್ದಾರ್ ಅವರು ಬಂದಿದ್ದರು, ನೈಸ್ ರೋಡ್ ಅವರು ಬಂದಿದ್ದರು, ತೋಟಗಾರಿ ಇಲಾಖೆ ಅವ್ರು ಬಂದಿದ್ದರು. ಎಲ್ಲ ಬಂದು ಮಾಜರ್ ಮಾಡ್ಕೊಂಡೋಗಿ ನಮಗೆ ಓಡಾಡಿ ಅರ್ಜಿ ಕೊಟ್ಟಿದ್ದೀವಪ್ಪ, ನಾವು ಕಳಿಸ್ಕೊಟ್ಟಿದ್ವಿ, ಡಿ ಸಿ ಮಾಡ್ತಾರೆ ಅಂತ ಹೇಳಿದ್ರು. ಹೋಗಿ ಮಾಡಿದ್ರೆ ಅರ್ಜಿ ಕೊಡು ಅಂತ ಹೇಳಿದ್ರು. ಕೊಟ್ಟು ಓಡಾಡಿ ಸಾಕಾಗೋಗೈತೆ. 9 ವರ್ಷದಿಂದ ಯಾರು ಏನು ಸ್ಟೆಪ್ಪೇ ತೆಗೆದುಕೊಳ್ತಾ ಇಲ್ಲ ಇದುವರೆಗೂ. ಇದು ತಹಸೀಲ್ದಾರ್ ಗಮನಕ್ಕೆ ಕೊಟ್ಟಿಲ್ವ? ತಹಸೀಲ್ದಾರ್ಗೂ ಗಮನ ಕೊಟ್ಟಿದ್ದು ಸಮಯ ಅವರು ಡಿ ಸಿಗೂ ಹೋಗಿ ಕೊಟ್ಟಿದ್ದೀನಿ, ಎ ಸಿಗೂ ಹೋಗಿ ಕೊಟ್ಟಿದ್ದೀನಿ. ಅವರೆಲ್ಲ ಕಳಿಸಿದ್ದೀವಿ ಅಂತ ಇದ್ದಾರೆ. ನೈಸ್ ರೋಡ್ ಅವರು ಕೇಳಿದ್ರೆ ಇಲ್ಲ ಕೊಟ್ಟಿಲ್ಲ. ನಮ್ಮ ಜೊತೆಲಿ ನಾಗರಾಜ್ ಅಂತ ಹಾಕಿದ್ರು, ಅವ್ರಿಗೆಲ್ಲ ಬಿಲ್ ಮಾಡಿ ಕಳಿಸಿದ್ದಾರೆ. ಅವ್ರಿಗೆ ಯಾರ್ಯಾರು ಅಮೌಂಟ್ ಕೊಟ್ಟಿದ್ದಾರೆ ದೊಡ್ಡ ಅಮೌಂಟ್ ಅವ್ರಿಗೂ ಬಿಲ್ ಮಾಡಿ ಕಳಿಸಿದ್ದಾರೆ. ನಮ್ಮದೆಲ್ಲ ಪೆಂಡಿಂಗೇ ಇಟ್ಕೊಂಡಿದ್ದಾರೆ. ಹಂಗೆ ಏನು ಮಾಡೋದು? ಬಡವ್ರಿಗೆ ಯಾರು ಸಹಾಯ ಮಾಡಲ್ಲ, ಏನು ಮಾಡೋಕ್ಕಾಗುತ್ತೆ? ಡಿ ಸಿ ಇವಾಗ ಇದು ಮಾಡಿ ಅದೇ ಸಮಯ ನಾಳೆದು ಹೋಗಿ ಅರ್ಜಿ ಕೊಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಬರ್ತೀವಿ. ಎಲ್ರಿಗೂ ಒಂದೊಂದು ಟೈಮ್ ಕೊಡ್ತೀವಿ. ನಮ್ಮದು ಬಂದಿದೆ ನೈಸ್ ರೋಡಿಂದ ಈ ಥರ ನಿಮ್ಮ ಜಮೀನು ಹೋಗಿದೆ ಅಂತ ಬಂದಿದೆ. ಅದು ಬಂದರೆ ಕೂಡ ಅವರು ಕ್ರಮನೇ ತೆಗೆದುಕೊಳ್ತಿಲ್ಲ. ನೀವು ಈ ಸತಿ ಆಗ್ಬಿಟ್ಟು ಡಿ ಸಿನ ಇದು ಮಾಡಿ ನಿಮಗೆ ನ್ಯಾಯ ಸಿಗ್ಬೋದು. ಯಾಕಂದರೆ ಅದೇ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಾಳೆದು ಹೋಗಿ ಅವ್ರನ್ನ ಮೀಟ್ ಮಾಡ್ತೀವಿ. ಏನದೇ ನ್ಯಾಯ ಕೊಡ್ಸಿ, ಯಾಕಂದರೆ ಒಳ್ಳೆ ಡಿ ಸಿ ಇವಾಗ ಬಂದಿರೋದು. ಅದಕ್ಕೆ ಏನು ನಿಮ್ಗೆ ಅನ್ಯಾಯ ಆಗಿದ್ರೆ ಅವರು ನಡೆಸ್ಕೊಡ್ತಾರೆ. ಅವರು ಅದೇ ಹೇಳ್ತೀವಿ ಅಂತ ಹೇಳಿದ್ದಾರೆ, ಮಾಡಿಕೊಟ್ಟು ಒಳ್ಳೆ 4-5 ಜನ ಹೇಳಿದ್ದಾರೆ ನಮಗೆ ಒಳ್ಳೆ ಡಿ ಸಿ ಬಂದಿದೆ, ಹೋಗಿ ಮಾಡ್ಕೊಡು, ಅವ್ರಿಗೆ ಗಮನಕ್ಕೆ ತರ್ರಿ ಅಂತ. ಹೋಗ್ತೀವಿ ನಾಳೆ ಹೋಗಿ ನಾಳೆ ಬಂದು